இந்த நிகழ்ச்சியின் ஏற்பாட்டாளர்கள் கன்னடத்திலும் ஆங்கிலத்திலும் உரையாட வேண்டும் என்று கேட்டுக்கொண்டுவேன் பேரில் ಕನ್ನಡದಲ್ಲಿ ಮಾತಾಡಬಹುದು ಅಂತ ನಾನು ಅನ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಒಂದು 10 ನಿಮಿಷ ಎಲ್ಲರೂ ಕೂಡ ಸ್ವಲ್ಪ ಶಾಂತವಾಗಿ ಇದ್ರೆ ನಾನು ನಿಮ್ಗೆ ಏನು ಇವತ್ತು ನಾನು ಮಾತಾಡಬೇಕಂತ ಅನ್ಕೊಂಡು ಬಂದಿದ್ದೀನಿ ಅದನ್ನು ಮಾತಾಡ್ತೀನಿ. ಈಗ ತಾವೆಲ್ಲರೂ ಕೂಡ ಹಲವಾರು ಕಾಲೇಜುಗಳಿಂದ ಶಾಲೆಗಳಿಂದ ತಾವೆಲ್ಲರೂ ಬಂದಿದ್ದೀರಿ. ಇಷ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ನನಗೆ ನಿಜಕ್ಕೂ ಕೂಡ ಖುಷಿಯಾಗಿದೆ. ನನಗೂ ಕೂಡ ಒಂದು 7 ಭಾಷೆ ಬರ್ತದೆ, ಅದರಿಂದ ಯಾವ್ದಾದ್ರು ಒಂದು ಭಾಷೆ ಎಲ್ಲರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ಮಾತಾಡಿ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ಐ ಹೋಪ್ ಇಂಗ್ಲಿಷ್ ಅಂಡ್ ಕನ್ನಡ ವಿಲ್ ಗೋ ವೆಲ್ ಅಂತ ನನಗೆ ಅನಿಸ್ತದೆ. ಇವತ್ತು ಏನು ಈ ಒಂದು ಪುಸ್ತಕಗಳ ಗೂಡು ಅಂತ ನಾವು ಹೇಳ್ತೀವಿ, ಇವತ್ತು ಪುಸ್ತಕಗಳನ್ನು ಪ್ರದರ್ಶನ ಮಾಡಿ ಪ್ರತಿಯೊಬ್ಬರು ಕೂಡ ಒಂದು ಪುಸ್ತಕವನ್ನು ನಾವು ಓದಬೇಕು ಎಂಬುದಕ್ಕಿಂತ ಕಳೆದ 4 ವರ್ಷದಿಂದ ಈ ಒಂದು ಹಬ್ಬವನ್ನು, ಪುಸ್ತಕದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಒಂದು ಪುಸ್ತಕಗಳನ್ನು ಕೂಡ ತಮ್ಮ ಮುಂದೆ ಬಿಡುಗಡೆ ಕೂಡ ನಾವು ಗೊಳಿಸಿದೀವಿ. ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ IAS ಅವರು ಬರೆದಿರುವ ಆ ಲೇಖಕರಾಗಿರುವಂತಹ ಈ ಪುಸ್ತಕದಲ್ಲಿ ಅದು ತಮಿಳಲ್ಲಿ ಆ ಪುಸ್ತಕ ಇದೆ. ಒಂದು ಒಳ್ಳೆಯ ವಿಚಾರ ಏನಂದ್ರೆ, ಒಳ್ಳೆಯ ಸುದ್ದಿ ಏನಂದ್ರೆ, ಈಗ ಇತ್ತೀಚೆಗೆ ಇನ್ನು ಕೆಲವು ತಿಂಗಳಲ್ಲಿ ಈ ಪುಸ್ತಕ ಇಂಗ್ಲಿಷ್ ಅಲ್ಲಿನೂ ಕನ್ನಡದಲ್ಲಿನೂ ಕೂಡ ಅವರು ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕಾದ್ರೆ ನಾನು ಕೂಡ ನಿಮ್ಗೆ ಸುಮಾರು ಜನಕ್ಕೆ ಗೊತ್ತಿದೆಯಾ ಇಲ್ವಾ, ಇವರು ಇಂಟ್ರೊಡ್ಯೂಸ್ ಮಾಡುವಾಗ ಅದನ್ನು ಹೇಳಿಲ್ಲ. ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ನನ್ನ ಬೆಟರ್ ಹಾಫ್ ಇದ್ದಾರೆ, ನನ್ನ ಮನೆಯವರು ಕೂಡ ಇದ್ದಾರೆ. ಸೊ ಇದನ್ನು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಒಂದು 10-15 ನಿಮಿಷ ಗಮನ ಕೊಡಿ. ಇವತ್ತು ನಾವು ಹೇಳ್ತಾ ಇರುವಂತ ವಿಚಾರ ನೀವು ಕೂಡ ನಿಮ್ಮ ಕನಸನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗುತ್ತೆ ಎಂಬುದಕ್ಕೋಸ್ಕರ ನನ್ನನ್ನು ಇಲ್ಲಿ ಕರೆದಿದ್ದಾರೆ, ಬೇರೇನಿಲ್ಲ. ನಾನು ನಿಮ್ ತರನೇ ಇದು ನಮ್ಗೆ ಆಗುತ್ತಾ, ಈ ತರ ಒಂದು ಕನಸು ಕಾಣಕ್ಕೆ ನಮ್ಗೆ ಅರ್ಹತೆ ಇದೆಯಾ, ನಾನು ಬಡವ ಇದ್ದೀನಿ, ನನ್ನ ಹತ್ರ ದುಡ್ಡು ಇಲ್ಲ, ಇದು ನನ್ನ ಕೈಯಲ್ಲಿ ಆಗುತ್ತಾ, ನನ್ನ ತಾಯಿ ತಂದೆಯರು ಓದಿಲ್ಲ, ನನಗೆ ಇದು ಸಾಧ್ಯನಾ, ನನ್ನ ಹತ್ರ ಯಾವುದೋ ಒಂದು ಸೊಸೈಟಿನಲ್ಲಿ ಒಂದು ಸ್ಟೇಟಸ್ ಇಲ್ಲ, ಇದು ನನಗೆ ಸಾಧ್ಯನಾ, ಅಥವಾ ಈ ತರ ನನಗೆ ಎಷ್ಟೋ ಒಂದು ಸಬ್ಜೆಕ್ಟ್ಗಳಲ್ಲಿ ನಾನು ವೀಕ್ ಇದ್ದೀನಿ, ಇದು ನನಗೆ ಸಾಧ್ಯನಾ ಅಂತ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಅದನ್ನೇ ಈ ಲೇಖಕರು ಕೂಡ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ತಮಗೆ ಇವತ್ತು ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಯಾವ ರೀತಿ ಸಮಸ್ಯೆಗಳಿದೆಯೋ ಅಷ್ಟು ಸಮಸ್ಯೆಗಳು, ಅಷ್ಟು ಪ್ರಶ್ನೆಗಳು, ಅಷ್ಟು ಒಂದು ಸಂಶಯಗಳು ಆ ಲೇಖಕರಿಗೆ ಕೂಡ ಇದ್ದಿರುವುದು ನಿಜ ಎಂಬುದನ್ನು ಈ ಪುಸ್ತಕದಲ್ಲಿ ಮೊದಲನೇದಾಗಿ ಪ್ರಶ್ನೆಯನ್ನು ತಮ್ಮ ಮುಂದೆ ಈ ಪುಸ್ತಕದಲ್ಲಿ ಇಡ್ತಾರೆ. ಈ ಸವಾಲುಗಳು, ಈ ಪ್ರಶ್ನೆಗಳು ನನಗೆ ಕೂಡ ಇತ್ತು. ಅವ್ರು ಹೇಳಿದ್ರು ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ, 9 ತಿಂಗಳ ಗರ್ಭಿಣಿಯಾಗಿ ಇದ್ದಾಗೆ ನಾನು IAS ಎಕ್ಸಾಮ್ ಬರೆದು ಇವತ್ತು ನಿಮ್ಮ ಮುಂದೆ ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ನನಗೆ ಕೂಡ ಕೇಳಿದ್ರು, ಇದು ನಿಮಗೆ ಸಾಧ್ಯನಾ? ಯಾಕಂದ್ರೆ ಅವಾಗ ನಾನು 2010ರಲ್ಲಿ ಒಂದು IFS ಅಧಿಕಾರಿಯಾಗಿ ನಾನು ಸೆಲೆಕ್ಟ್ ಆಗಿದೆ ಫಾರೆಸ್ಟ್ ಸರ್ವಿಸ್ ಅಲ್ಲಿ. ತದನಂತರ ನನ್ನ ಕನಸು ಏನಿತ್ತು, ಚಿಕ್ಕ ವಯಸ್ಸಿಂದ ಒಂದು 6ನೇ ತರಗತಿಯಲ್ಲಿ ಇದ್ದಾಗ IAS ಆಗಬೇಕು ಅಂತ ಒಂದು ಕನಸು ನನ್ನ ಮನಸ್ಸಿನಲ್ಲಿ ಬಿತ್ತನೆ ಮಾಡಿದೆ. ನಿಮ್ ತರ ನನ್ನ ಸ್ಕೂಲಲ್ಲಿ ನಾನು 6ನೇ ತರಗತಿ ಓದ್ತಾ ಇದ್ದಾಗ ಒಬ್ಬ DC ಅವರು, ಕಾಶಿ ವಿಶ್ವನಾಥ್ ಅಂತ ಇದ್ರು, ಅವಾಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ನಮ್ಮ ಊರಲ್ಲಿ, ಅವ್ರು ಬಂದ್ರು. ಆ ಟೈಮಲ್ಲಿ ಅವರು ಒಂದು ಮಾತು ಹೇಳಿದ್ರು, ಈ ವಯಸ್ಸು ಇದೆ ಅಲ್ವಾ, 15 ಇಯರ್ಸ್ ಇಂದ 25 ಇಯರ್ಸ್, 15 ವಯಸ್ಸಿಂದ 25 ವಯಸ್ಸು, ಅದು ತುಂಬಾ ಕ್ರೂಷಿಯಲ್ ಆದ ಒಂದು ವಯಸ್ಸು. ಈ ವಯಸ್ಸಿನಲ್ಲಿ ನೀವು ಹೆಂಗೆ ನಡೀತೀರಿ ಗೊತ್ತಾ, ನೀವು ಹೋಗುವ ದಾರಿನಲ್ಲಿ, ಪೂರ್ತಿ ದಾರಿನಲ್ಲಿನೂ ಹೆಂಗ್ ನಾವು ನಡೀತೀವಿ ಅಂದ್ರೆ, ಒಂದು ಜಾರಿ ಬೀಳುವ ಒಂದು ದಾರಿ ಅಂತ ಹೇಳ್ತೀವಲ್ವಾ, ದಾರಿನಲ್ಲಿ ಎಣ್ಣೆ ಹಾಕಿದ್ರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಅನಿಸ್ತದೆ, ಆ ತರ ಜಾರಿ ಬೀಳುವ ದಾರಿನೇ ನಮ್ಮ ಮುಂದೆ ಇರೋದು. ಆದ್ರೆ ಯಾರಿಗೆ ಇದು ಜಾರಿ ಬೀಳುವ ದಾರಿ ಅಂತ ಒಂದು ಅವೇರ್ನೆಸ್ ಇರ್ತದೆಯೋ, ಇದನ್ನ ನಾವು ನೋಡಿ ಹೆಜ್ಜೆ ಹಾಕಬೇಕು ಅಂತ ಒಂದು ಇಂಟೆನ್ಷನ್, ಒಂದು ಅವೇರ್ನೆಸ್ ಯಾರಿಗೆ ಇದೆಯೋ ಅವರು ನಿಶ್ಚಯವಾಗಿ ಅದನ್ನು ದಾಟಿ ಗೆಲ್ಲುತ್ತಾರೆ ಎಂಬುದರಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಸುಮಾರಷ್ಟು ಜನಕ್ಕೆ ಏನಾಗ್ತಾ ಇಲ್ಲ, 15ರಿಂದ 25 ವಯಸ್ಸಲ್ಲಿ ತಾವೆಲ್ಲರೂ ಕೂಡ ಅದೇ ಏಜ್ ಗ್ರೂಪ್ ಅಲ್ಲಿ ಇದ್ದೀರಿ, ಆದ್ರೆ ಹೋಗುವಾಗ ಇದ್ರ ದಾರಿನಲ್ಲಿ ಎಣ್ಣೆ ಇದೆ, ಜಾರ್ತದೆ ಅಂತ ಒಂದು ಪರಿಜ್ಞಾನ ಅಥವಾ ಅದರ ಬಗ್ಗೆ ಅರಿವು, ಅವೇರ್ನೆಸ್ ನಮ್ಗೆ ಇಲ್ಲದೆ ಇದ್ದಾಗ ಏನ್ ಮಾಡ್ತೀವಿ, ಅದರಲ್ಲಿ ಜಾರಿ ಬೀಳ್ತೀವಿ. ಯಾಕಂದ್ರೆ ಈ ವಯಸ್ಸು ಏನಿದೆ ಅದರಲ್ಲಿ ನಿಮ್ಗೆ ಹಾರ್ಮೋನಲ್ ಚೇಂಜಸ್ ಇಂದ ಹಿಡಿದು ಸೈಕಲಾಜಿಕಲಿ, ಫಿಸಿಯೋಲಾಜಿಕಲಿ ಎಲ್ಲಾ ಚೇಂಜಸ್ ನಡೀತಾ ಇರುವ ವಯಸ್ಸು ಈ ವಯಸ್ಸು.
ಇದೆಲ್ಲ ತಾಟಿನೇ, ಇಲ್ಲಿರುವವರು ಎಲ್ಲರೂ ಅದನ್ನ ತಾಟಿನೇ ಬಂದಿದ್ದಾರೆ. ಆದ್ರೆ ಆ ಅವೇರ್ನೆಸ್ ಇಂದ ನಾವು ಆ ವಿಷಯವನ್ನು ನಾವು ತಾಟಿದೀವಿ ಅಂದ್ರೆ ನಿಶ್ಚಯವಾಗಿ ನಮ್ಮ ಗುರಿಯನ್ನು ಮುಟ್ಟಬಹುದು. ಆದ್ರೆ ಆ ಒಂದು ಅವೇರ್ನೆಸ್ ಇಲ್ಲ ಆದ್ರೆ 90% ಆಫ್ ದ ಜನ ಏನಾಗ್ತಾರೆ, ಅದರಲ್ಲಿ ಜಾರಿ ಬಿಡುತ್ತಾರೆ, ಬಿದ್ದಿದ್ರೆ ಎದ್ದೇಳಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಲೇಖಕರು ಈ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ರೋಡ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ, ಯಾವುದೋ ಒಂದು ಬಾಳೆಹಣ್ಣು ಸಿಪ್ಪೆ ಕಾಲಲ್ಲಿ ಜಾರಿ ನಾವು ಬಿದ್ದಿದೀವಿ ಅಂದ್ರೆ ಏನ್ ಮಾಡ್ತೀವಿ? ಯಾರಾದ್ರೂ ನೋಡ್ಲಿ ಅಂತ ಕಾಯ್ತೀವಿನಾ? ಯಾರ ನೋಡಕ್ ಮುಂಚೆನೆ ಎದ್ದೇಳ್ತೀವಿ. ಯಾರ ನೋಡಿದಾರ ನಮ್ಮನ್ನು ಅಂತ ನೋಡಿ ಏನ್ ಮಾಡ್ತೀವಿ? ಎದ್ದೇಳ್ತೀವಿ. ಇದು ರೋಡ್ ಅಲ್ಲಿ ಜಾರಿ ಬಿದ್ರೆ. ಆದ್ರೆ ಜೀವನದಲ್ಲಿ ಒಂದು ಸತಿ ನೀವು ಜಾರಿ ಬಿದ್ರೆ ಹೇಗೆ ಎದ್ದೇಳಬೇಕು? ಎಲ್ಲರೂ ಕೂಡ ಎದ್ದು ನಾವು ನೋಡುವಂತ ರೀತಿಯಲ್ಲಿ ಎದ್ದೇಳಬೇಕು ಅಂತ ವಿಷಯವನ್ನೇ ಈ ಪುಸ್ತಕದಲ್ಲಿ. ಸೋಲು ಎಂಬುದು ಎಲ್ಲರಿಗೂ ಇರುವಂತದೆ, ಕಷ್ಟಗಳೆಂಬುದು ಎಲ್ಲರಿಗೂ ಇರುವಂತದೆ. ಆದ್ರೆ ನಮ್ಗೆ ಕಷ್ಟ ಬಂದಾಗ ಬೇರೆ ಯಾರು ಬರ್ತಾರೆ ಅಂತ ನಾವು ಅನ್ಕೊಂಡ್ ಕೂತಿದ್ರೆ ಯಾರು ಬರುವುದಿಲ್ಲ. ನೀವು ಎಲ್ಲರೂ ಚಪ್ಪಾಳೆ ತಟ್ತೀರಿ, ಯಾಕೆ? ಖುಷಿಯಾಗಿದ್ದೀರಿ. ಸಂತೋಷದಲ್ಲಿ ಇರುವಾಗ ಏನ್ ಮಾಡ್ತೀವಿ ನಾವು? ಚಪ್ಪಾಳೆ ತಟ್ತೀವಿ. ಆದ್ರೆ ದುಃಖದಲ್ಲಿ ಇದ್ದಾಗ ನಮಗೆ ಚಪ್ಪಾಳೆ ತಟ್ಟಕ್ಕೆ ಬರುತ್ತಾ? ದುಃಖದಲ್ಲಿ ಇದ್ದಾಗ ನಿಮ್ ಕೈಯೇ ನಿಮಗೋಸ್ಕರ ಚಪ್ಪಾಳೆ ತಟ್ತಾ ಇಲ್ಲ ಅಂದ್ರೆ ಬೇರೆಯವ್ರು ಹೆಂಗೆ ನಿಮ್ಗೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಗೋಸ್ಕರ ಬಗೆಹರಿಸಕ್ಕೆ ಬರ್ತಾರೆ? ಸ್ವಲ್ಪ ಯೋಚನೆ ಮಾಡಿ. ನಮಗೋಸ್ಕರ ನಾವೇ ಮಾಡಲ್ಲ ಅಂದ್ರೆ ಹೊರಗಿಂದ ಯಾರು ನಮಗೆ ಬರ್ತಾರೆ? ಯಾರು ಬರುವುದಿಲ್ಲ. ಆದ್ರೆ ನಿಮಗೆ ಸಮಸ್ಯೆಗಳು ಇದ್ರೆ, ಅಡೆತಡೆಗಳಿದ್ರೆ ಅದನ್ನು ದಾಟಿ ಹೇಗೆ ಬರುವುದು ಎಂಬುದು ಈ ಪುಸ್ತಕದಲ್ಲಿ ತನ್ನ ಅನುಭವಗಳ ಮುಖಾಂತರ ಅವರು ತಮಗೆ ಎಲ್ಲರಿಗೂ ಕೂಡ ನೀಡಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಈ ಪುಸ್ತಕದಲ್ಲಿ ಒಂದ್ಸತಿ ನೀವು ಓದಿದ್ರೆ ಯಾವ ರೀತಿ ಅಡೆತಡೆಗಳನ್ನು ದಾಟಿ ನಾವು ಬರಬಹುದು ಎಂಬುದು ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಒಂದು ನಿಜವಾಗಿ ನಡೆದಿರುವ ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ನನ್ನ ಲೈಫ್ ಸ್ಟೋರಿಯನ್ನು ನಿಮ್ಗೆ ಹೇಳ್ತೀನಿ, ಅದನ್ನು ಕೂಡ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹಿಸ್ಟ್ರಿನಲ್ಲಿ ನಡೆದಿರುವುದು ಸಮಸ್ಯೆಗಳಂದ್ರೆ, ಇವತ್ತು ನಮ್ಗೆ 3 ಸತಿ ಊಟ ಇಲ್ಲ, ನನಗೆ ತಾಯಿ ತಂದಿರೋ ಒಂದು ಒಳ್ಳೆ ಲ್ಯಾಪ್ಟಾಪ್ ಕೊಟ್ಟಿಲ್ಲ, ಒಳ್ಳೆ ಶಾಲೆಯಲ್ಲಿ ನಮ್ಗೆ ಸೇರಿಸಿಲ್ಲ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನನ್ನನ್ನು ಬಿಟ್ಟಿಲ್ಲ, ನನಗೆ ದುಡ್ಡು ಕೊಟ್ಟಿಲ್ಲ, ನನಗೆ ಬೇರೆ ಬಟ್ಟೆ ಒಳ್ಳೇದು ಕೊಟ್ಟಿಲ್ಲ. ಇದೆಲ್ಲ ಕೂಡ ನಮ್ಗೆ ನೂರಾರು ಸಮಸ್ಯೆಗಳು. ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ನಾವು ನೆಪಗಳನ್ನೇ ಹೇಳ್ತೀವಿ. ಆದ್ರೆ ಸುಮಾರು ಜನರುಗಳಿಗೆ ಸಮಸ್ಯೆಗಳು ನಾವು ಯುಗವನ್ನು ಮಾಡದೇ ರೀತಿಯಲ್ಲಿ ನಮ್ಮ ಕಲ್ಪನೆಯನ್ನು ದಾಟಿ ಸುಮಾರು ಜನಕ್ಕೆ ಸಮಸ್ಯೆಗಳನ್ನು ಬಂದಿದವು. ಆದ್ರೆ ಅದನ್ನು ದಾಟಿ ಕೂಡ ಸಾಧನೆಗಳನ್ನು ಮಾಡಿದ ಜನ ನಮ್ಮೊಂದಿಗೆ ಇದ್ದಾರೆ ಎಂಬುದನ್ನು ತಾವು ಎಲ್ಲರ ಪ್ರತಿ ಮಕ್ಕಳು ಕೂಡ ಯೋಚನೆ ಮಾಡಿ ನೋಡ್ಬೇಕು. 1930s ಅಲ್ಲಿ ಒಬ್ರು ಹಂಗೇರಿಯನ್ ದೇಶದಲ್ಲಿ ಕ್ಯಾರೋಲಿ ಟೆಕಾಕ್ಸ್ ಅಂತ ಒಬ್ಬ ಶೂಟರ್ ಇದೆ. ಅವ್ರು ಹಂಗೇರಿನಲ್ಲಿನೇ ಫಸ್ಟ್ ಕ್ಲಾಸ್ ಶೂಟರ್ ಇದೆ, ಹ್ಯಾಂಡ್ ಪಿಸ್ಟಲ್ ಶೂಟ್ ಮಾಡೋರು. ಅವ್ನಿಗೆ ಏನ್ ಕನಸಿತ್ತು ಅಂದ್ರೆ ಅವನು ಒಲಿಂಪಿಕ್ಸ್ ಅಲ್ಲಿ, ಮುಂದೆ ಬರುವ ಒಲಿಂಪಿಕ್ಸ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆಲ್ಲಬೇಕು ಅಂತ ಒಂದು ಅವ್ರಿಗೆ ಛಲ ಇತ್ತು. ಆ ಗುರಿಯನ್ನು ಇಟ್ಕೊಂಡು ಅವ್ರು ಡೈಲಿ ಪ್ರಾಕ್ಟೀಸ್ ಮಾಡಿದ. ಆ ಹಂಗೇರಿ ದೇಶದಲ್ಲಿನೇ ನಂಬರ್ 1 ಶೂಟರ್ ಆಗಿ ಇದ್ದ. ಇದು ನಡೀತಾ ಇತ್ತು 1930s ಅಲ್ಲಿ. ಆ ಟೈಮಲ್ಲಿ ಏನಾಯ್ತು, 1940 ಒಲಿಂಪಿಕ್ಸ್ಗೆ ಅವರು ತಯಾರಿ ಮಾಡ್ತಾ ಇದ್ದಾರೆ. 1938 ಅಲ್ಲಿ ಇನ್ನು 2 ವರ್ಷ ಇದೆ ಒಲಿಂಪಿಕ್ಸ್ಗೆ. ಎಷ್ಟು ವರ್ಷ ಇದೆ? 2 ವರ್ಷ. 1940 ನಲ್ಲಿ ಒಲಿಂಪಿಕ್ಸ್. 1938 ಅಲ್ಲಿ ಅವರು ಒಂದು ಆರ್ಮಿನಲ್ಲಿ ಸರ್ಜೆಂಟ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದು ಆರ್ಮಿ ಟ್ರೈನಿಂಗ್ ಅಲ್ಲಿ ಗ್ರೆನೇಡ್ ಅಲ್ಲಿ ಒಂದು ಹ್ಯಾಂಡಲ್ ಮಾಡುವ ಸಂದರ್ಭದಲ್ಲಿ ಗ್ರೆನೇಡ್ ಒಂದು ಬ್ಲಾಸ್ಟ್ ಆಗಿ ಅವ್ರದ್ದು ರೈಟ್ ಹ್ಯಾಂಡ್, ಯಾವ ಕೈಯಲ್ಲಿ ಶೂಟ್ ಮಾಡ್ತಾರೆ, ಟೋಟಲ್ ಹ್ಯಾಂಡ್ ಕಟ್ ಆಗ್ಬಿಟ್ಟಿದೆ. ಈಗ ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕು ನೋಡಿ. ಅವ್ರು ಶೂಟ್ ಮಾಡೋದೇ ರೈಟ್ ಹ್ಯಾಂಡ್ ಶೂಟರ್. ಅವರು ನೆಕ್ಸ್ಟ್ 2 ವರ್ಷದಲ್ಲಿ ಒಲಿಂಪಿಕ್ಗೆ ಎಲ್ಲ ತಯಾರಿ ಮಾಡಿದ್ದಾರೆ. ಇವರೇ ಹಂಗೇರಿಗೆ ರೆಪ್ರೆಸೆಂಟ್ ಮಾಡುವಂತ ರೀತಿಯಲ್ಲಿ ಇದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಕೈಯೇ ಹೋಗ್ಬಿಟ್ಟಿದೆ. ಯಾವಾಗ 1938 ಅಲ್ಲಿ he lost his entire right hand. ಎಲ್ಲರೂ ಹೇಳಿದ್ರು, ಪತ್ರಿಕೆನಲ್ಲಿ ಬರೆದ್ರು, ಎಲ್ಲರೂ ಹೇಳಿದ್ರು ನಮ್ಮ ಏನ್ ನಂಬಿಕೆ ಇಟ್ಟಿದೀವಿ ಇದು ಹೋಯ್ತು. ಈಗ ಹಂಗೇರಿಗೆ ಶೂಟಿಂಗ್ ನಲ್ಲಿ ಗೋಲ್ಡ್ ಮೆಡಲ್ ಈ ವರ್ಷ ಇಲ್ವೇ ಇಲ್ಲ. ಸೊ ಈ ಹಂತದಲ್ಲಿ ಆ ಮನುಷ್ಯ ಏನ್ ಮಾಡಿದಾನೆ ಗೊತ್ತಾ? ನಾವಿದ್ರೆ ಆವಾಗ ಏನ್ ಮಾಡಿರ್ತೀವಿ? ಎಲ್ಲ ಮನೆಯಲ್ಲಿ ಕುತ್ಕೊಂಡು ಕೂಗಿ ಅಳ್ತಾ ಇರ್ತೀವಿ. ಅವರು ಅಳ್ತಿರ್ಬೋದು, ಆದ್ರೆ 1 ವರ್ಷ ಅವ್ರು ಯಾರ ಕಣ್ಣಲ್ಲಿನೂ ಸಿಕ್ಕಿಲ್ಲ. ಎಲ್ಲಿ ಹೋದ, ಎಲ್ಲಿ ಇದ್ದಾರೆ, ಏನು ಯಾರಿಗೂ ಗೊತ್ತಾಗಿಲ್ಲ. ಅವ್ರು 1 ವರ್ಷ ಯಾರ ಕಣ್ಣಲ್ಲೂ ಸಿಕ್ಕಿಲ್ಲ. 1939 ಅಲ್ಲಿ ಈ ಸಂಭವ ಆಗಿರುವುದು 1938 ಅಲ್ಲಿ. 1939 ಅಲ್ಲಿ ಆ ಊರಲ್ಲಿ ಅವ್ರ ಹಂಗೇರಿನಲ್ಲಿ ಒಂದು ಚಾಂಪಿಯನ್ಶಿಪ್, ನ್ಯಾಷನಲ್ ಚಾಂಪಿಯನ್ಶಿಪ್ ಒಂದು ಕಾಂಪಿಟಿಷನ್ ನಡೀತಾ, ಶೂಟಿಂಗ್ ಕಾಂಪಿಟಿಷನ್.
ಅವಾಗ ಎಲ್ಲರೂ ಇವರನ್ನ ನೆನಪು ಮಾಡ್ತಾರೆ. ಅವನು ಒಲಿಂಪಿಕ್ಗೆ ತಯಾರಿ ಆಗಿದ್ದ, ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದಿರ್ಬೋದು, ಬಟ್ ಪಾಪ ಏನು ಅವನ್ಗೆ ಅವನ ತಲೆ ಹಣೆ ಬರಂಗಿತ್ತು, ದೇವರು ಅವನಿಗೆ ಅಷ್ಟೇ ವಿಧಿಸಿದ್ದಾರೆ. ಅವನು ಒಂದು ಬಲಗೈಯನ್ನ ಹೋಯ್ತು, ಹಾಗೆ ಅವನಿಗೆ ಈ ತರ ಒಂದು ಪ್ರಾಪ್ತನೇ ಇಲ್ಲ ಅಂತ ಎಲ್ಲರೂ ಏನನ್ನೋ ಮಾತಾಡಿದ್ರು. ಆ ಒಂದು ಕಾಂಪಿಟಿಷನ್ 1939 ನಡೀತಾ ಇರೋ ಸಂದರ್ಭದಲ್ಲಿ ಒಂದು ವರ್ಷ ಯಾರ ಕಣ್ಣಲ್ಲಿ ಸಿಗದೇ ಇರುವ ಕೆರೋಲಿ ಟ್ಯಾಕಾಕ್ಸ್ ಆ ಒಂದು ಗ್ರೌಂಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ವಿತೌಟ್ ಹಿಸ್ ರೈಟ್ ಹ್ಯಾಂಡ್. ಎಲ್ಲರಿಗೂ ಆಶ್ಚರ್ಯ. ಆಮೇಲೆ ಎಲ್ಲರೂ ಅನ್ಕೊಂಡ್ರು, ಪಾಪ ಅವನು ಒಂದು ವರ್ಷ ಎಲ್ಲ ಎಲ್ಲೋ ಕುತ್ಕೊಂಡು ಅಳ್ತಾ ಇದ್ದಾನೆ, ಇವತ್ತು ಬಂದು ಇದನ್ನ ನೋಡಕ್ಕೆ ಏನೋ ಬಂದಿರಬಹುದು ಪಾಪ ಅಂತ ಹೇಳಿ they were thinking that he was a visitor, he was a visiting person for that competition. ಬಟ್ ಅವನೇನ್ ಮಾಡಿದ, ಹೋಗಿ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಅವನ ಹೆಸರನ್ನು ಕೊಟ್ಟ. ಎಲ್ಲರಿಗೂ ಶಾಕ್ ಆಯ್ತು. ಎಲ್ಲರೂ ಅವನನ್ನು ನೋಡಿ ನಗುತ್ತಾ ಇದ್ರು, ಇವನಿಗೆ ಕೈಯೇ ಇಲ್ಲ, ಏನ್ ಶೂಟಿಂಗ್ ಮಾಡ್ತಾನೆ, ಅವನ ಹೆಸರು ಬೇರೆ ರಿಜಿಸ್ಟ್ರೇಷನ್ ಮಾಡ್ತಾನೆ. ಎಲ್ಲರೂ ಅವನನ್ನು ನೋಡಿ ನಗುತ್ತಾ ಇದ್ರು. ಅವನು ಏನ್ ಮಾತಾಡಿದ್ರು, ಅವನು ಕಾಂಪಿಟಿಷನ್ಗೆ ಬಂದ, ಎಲ್ಲರಿಗೂ ಒಂದು ಆಶ್ಚರ್ಯನೇ ಇತ್ತು, ಅವ್ನು ಏನ್ ಮಾಡ್ತಾನೆ ಏನು ಅಂತ. ಅವನು ಬಂದ, ಅವನಿಗೆ ರೈಟ್ ಹ್ಯಾಂಡ್ ಇಲ್ಲ, ಆದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅವನು ಪ್ರಾಕ್ಟೀಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಶೂಟ್ ಮಾಡಿ ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನು ಆವತ್ತು ಗೆದ್ದಿದ್ದಾನೆ ಅವನು. ಎಲ್ಲರಿಗೂ ಅಷ್ಟು ಆಶ್ಚರ್ಯ. ಆದ್ರೆ ಅವನಿಗೆ ನೋಡಿ, ನಾವು ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಈ ವಿಶ್ವನೂ ಕೂಡ ನಮಗೋಸ್ಕರ ಪ್ರಯತ್ನ ಮಾಡ್ತದೆ ಎಂಬುದಕ್ಕೆ ಹೇಳ್ತಾ ಇದೀನಿ. 1940 1944 ಸೆಕೆಂಡ್ ವರ್ಲ್ಡ್ ವಾರ್ಗೋಸ್ಕರ ಒಲಿಂಪಿಕ್ಸ್ ನಡೆದಿಲ್ಲ. 1948 ಅವನು ಅದಕ್ಕೋಸ್ಕರ ಬಿಟ್ಟಿಲ್ಲ, ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದಿದ್ದೇ ನಂದು ಸಂತೋಷ ಅಂತ ಬಿಟ್ಟಿಲ್ಲ. ಅವ್ನ ಕನಸು ಯಾವ್ದಿತ್ತು, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಳ್ಳೋದು. ಸೊ 1948 ಅಲ್ಲಿ ಅವ್ನಿಗೆ ಎಷ್ಟು ವಯಸ್ಸು ಗೊತ್ತಾ, 38 ವಯಸ್ಸಾಗಿತ್ತು. ಎಲ್ಲರೂ ಏನ್ ಅನ್ಕೊಂತೀವಿ, ಸ್ಪೋರ್ಟ್ಸ್ ಅಲ್ಲಿ 30 ವಯಸ್ಸು ದಾಟಿದ್ರೆ ಏನು ಅದಕ್ಕೆ ನಮ್ಗೆ ಏನ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಇರುವಂತ ಒಂದು ಸಾಮಾನ್ಯ ವಿಷಯ. ಆದ್ರೆ ಅವ್ನು ಏನ್ ಮಾಡಿದ, 38ನೇ ವಯಸ್ಸಿನಲ್ಲಿ ಕೂಡ ತನ್ನ ಗುರಿಯನ್ನು ಬಿಟ್ಕೊಟ್ಟಿಲ್ಲ. ನಾನು ಒಲಿಂಪಿಕ್ ಅಲ್ಲಿ ಗೆಲ್ಲುವುದೇ ನನ್ನ ಜೀವನದ ಸಾಧನೆ, ಅದೇ ನನ್ನ ಜೀವನದ ಗುರಿ ಅಂತ ಇಟ್ಕೊಂಡ. 1948 ಅಲ್ಲಿ 40 44 ಒಲಿಂಪಿಕ್ ನಡೆದಿಲ್ಲ. ಹಿ ವಾಸ್ ವೇಟಿಂಗ್ ಫಾರ್ ಅನದರ್ ಡಿಕೇಡ್. ಟಿಲ್ 1948 ಹಿ ವಾಸ್ ವೇಟಿಂಗ್. ಲಂಡನ್ ಒಲಿಂಪಿಕ್ಸ್ ಗೆ ಹೋಗ್ತಾ ಇದ್ದಾನೆ. ಅವನ ಒಂದು ರೆಕಾರ್ಡ್ ಇದೆಯಲ್ವಾ, ವರ್ಲ್ಡ್ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿ ಲಂಡನ್ ಒಲಿಂಪಿಕ್ಸ್ ಅಲ್ಲಿ ಹಿ ವನ್ ದ ಗೋಲ್ಡ್ ಮೆಡಲ್ ಫಾರ್ ಹಿಸ್ ಪಿಸ್ಟಲ್ ಶೂಟ್. ಅಲ್ಲಿಗೆ ನಿಂತಿಲ್ಲ. 1952 ಹೆಲ್ಸಿಂಕಿನಲ್ಲಿ ಮತ್ತೆ ಒಂದು ಒಲಿಂಪಿಕ್ ಕಾಂಪಿಟೇಷನ್ಗೆ ಹೋದ. ಅವನು ಸೆಕೆಂಡ್ ಟೈಮ್ ಕನ್ಸಿಕ್ಯೂಟಿವ್ಲಿ ಪಿಸ್ಟಲ್ ಶೂಟಿಂಗ್ ಅಲ್ಲಿ ತಗೊಂಡಿದ್ದ ಒಬ್ಬನೇ ಮನುಷ್ಯ ಅಂತ ಅಲ್ಲಿನೂ ಕೂಡ ರೆಕಾರ್ಡ್ ಮಾಡಿ 1952 ಒಲಿಂಪಿಕ್ಸ್ ಅಲ್ಲಿನೂ ಕೂಡ ತನ್ನ ಎಡಗೈಯನ್ನು ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ಶೂಟಿಂಗ್ ಮಾಡಿ ಅಲ್ಲಿನೂ ಕೂಡ ತನ್ನ ಹೆಸರನ್ನು ದಾಖಲೆ ಮಾಡಿದ ಮನುಷ್ಯನ ಬಗ್ಗೆ ನಾವು ಪ್ರತಿಯೊಬ್ಬರನ್ನು ಓದಬೇಕು. ನೀವು ಬೇಕಾದ್ರೆ ಇವತ್ತು ಗೂಗಲ್ ಅಲ್ಲಿನೋ ವಿಕಿಪೀಡಿಯಾನೋ ಅದನ್ನು ಸರ್ಚ್ ಮಾಡಿ ಅವನ ಬಗ್ಗೆ ತಿಳ್ಕೊಳ್ಳಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ಮನುಷ್ಯನಿಗೆ ಅಡೆತಡ ಸಮಸ್ಯೆಗಳು ಎಂಬುದು 106 ವಿಧಾನಗಳಲ್ಲಿ ಬರ್ಬೋದು. ನಮ್ಮ ಲೇಖಕರಿಗೆ ಅವರು ಹುಟ್ಟಿದಾಗಲೇ ಕರುವಿಲಿருந்து ಕಲೆಕ್ಟರ್ ವರೆ ಅಂತ ಅವ್ರ ಪುಸ್ತಕಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ಕರು ಅಂದ್ರೆ ಗರ್ಭಗುಡಿನಲ್ಲಿ ಇದ್ದಾಗಿಂದನೇ ಅವ್ರಿಗೆ ಸಮಸ್ಯೆಗಳನ್ನು ನೋಡಿದ್ದಾರೆ. ಅವರು ಜೀವಂತ, ಆ ಮಗು ಜೀವಂತ ಇರುತ್ತದಾ ಇಲ್ವಾ ಅಂತಾನು ಯಾರಿಗೂ ಗೊತ್ತಿಲ್ಲ. ಅಂತ ಸಂದರ್ಭಗಳಲ್ಲಿ ಜೀವವನ್ನು ಉಳಿಸಿದ್ದಾರೆ ಅಂದ್ರೆ ಅವ್ರು ಆವಾಗ ತೀರ್ಮಾನ ಮಾಡಿದ್ದಾರೆ, ನಮಗೆ ಜೀವ ಕೊಟ್ಟಿದ್ದಾರೆ ಅಂದ್ರೆ ದೇವರು ಏನೋ ಒಂದು ಸಾಧನೆಯನ್ನು ಮಾಡಕ್ಕೆ ಕೊಟ್ಟಿದ್ದಾರೆ, ಅದನ್ನು ದಾಟುವ ಶಕ್ತಿ ಕೂಡ ನಮಗೆ ಕೊಡ್ತಾನೆ ಅಂತ ಒಂದು ನಿಟ್ಟಿನಲ್ಲಿ ಅವರು ಎಲ್ಲಾ ಅಡೆತಡೆಗಳನ್ನು ದಾಟಿ ತನ್ನ ಕನಸಾದ IAS ಅನ್ನು ನನಸು ಮಾಡಿ ಈಗ ನಿಮ್ಮ ಮುಂದೆ ಕೂತಿದ್ದಾರೆ. ಇದು ನಿಮಗೆ ಕೂಡ ಸಾಧ್ಯ ಆಗಿದೆ. ಇನ್ನೊಂದು ಸಣ್ಣ ವಿಷಯ ನಿಮ್ಗೆ ಹೇಳ್ತೀನಿ. ರೀಸೆಂಟ್ ಆಗಿ ಒಂದಾಗಿರೋದು ಇದೇ ರೀತಿನಲ್ಲಿನೇ ಜಪಾನ್ ಅಲ್ಲಿನೂ ಕೂಡ ಒಬ್ಬ ಹುಡುಗ ಕರಾಟೆನಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಪಡೆಯಬೇಕು ಅಂತ ಒಂದು ಗುರು ಹತ್ರ ಹೋಗಿ ಕಲಿತಾ ಇದ್ದ. ಅವನು ಕಲಿತು ಎಲ್ಲ ಕೂಡ ರೆಡಿಯಾಗಿ ಹೋಗ್ಬಿಟ್ಟ. ಆ ಟೈಮಲ್ಲಿ ಅವನಿಗೂ ಏನಾಯ್ತು, ಇದೇ ರೀತಿನಲ್ಲಿ ಒಂದು ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಾಕೊಂಡು ಆ ಹುಡುಗನಿಗೆ ಒಂದು ಕೈ ಹೋಗ್ಬಿಟ್ಟಿದೆ, ಶೋಲ್ಡರ್ ವರೆಗೆ ಕೈ ಕಟ್ಟಾಗ್ಬಿಟ್ಟಿದೆ. ಬಟ್ ಆ ಹುಡುಗ ಚಿಕ್ಕ ಹುಡುಗ, ಅವನಿಗೆ ಕರಾಟೆನಲ್ಲಿ ಎಷ್ಟೋ ಒಂದು ಸಾಧನೆ ಮಾಡಬೇಕಂತ ಒಂದು ಛಲ. ಮತ್ತೆ ಅವರು ಟೀಚರ್ ಹೇಳ್ತಾರೆ, ಯಾಕಂದ್ರೆ ಇಲ್ಲಿ ಟೀಚರ್ಸ್ ಬಂದಿದ್ದೀರಲ್ವಾ, ಇಲ್ಲಿ ಸುಮಾರು ಟೀಚರ್ಸ್ ಬಂದಿದ್ರಿ, ನಿಮಗೋಸ್ಕರ ಇದನ್ನು ಹೇಳ್ತಾ ಇದ್ವಿ, ನಾವು ಯಾವ ರೀತಿನಲ್ಲಿ ಮಕ್ಕಳಿಗೆ ಮೋಟಿವೇಟ್ ಮಾಡ್ಬೇಕಂತ. ಆ ಟೀಚರ್ ಹೇಳ್ತಾರೆ, ಏನಪ್ಪ ನಿನ್ಗೇನ್ ದೊಡ್ಡ ಏನ್ ಪ್ರಾಬ್ಲಮ್ ಆಯ್ತು, ಏನಕ್ಕೆ ಕೋಚಿಂಗ್ ಬರ್ತಾ ಇಲ್ಲ ಅಂತ. ಸರ್ ಏನು ಸರ್ ಹಿಂಗೆ ಕೇಳ್ತೀರಿ, ನನ್ನ ಕೈಯೇ ಹೋಗ್ಬಿಟ್ಟಿದೆ, ಕರಾಟೆಗೆ 2 ಕೈ ಬೇಕಲ್ವಾ, ಕೈ ಇಲ್ಲದೆ ನಾನು ಏನ್ ಕರಾಟೆ ಮಾಡ್ಲಿ ಅಂತ. ಏನ್ ತೊಂದರೆ ಇಲ್ಲ, ಬಾ ನಾನು ಕಲಿಸ್ತೀನಿ ನಿನ್ಗೆ. ಕೈ ಇಲ್ಲಾಂದ್ರೆ ಇನ್ನೊಂದು ಕೈ ಇದೆ, 2 ಕಾಲಿದೆ, ಬಾ ನೀನ್ ಎಷ್ಟೋ ಮಾಡ್ಬೋದು ನೀನ್ ಸಾಧನೆ ಅಂತ. ಬಟ್ ಆದ್ರೆ ಇದನ್ನ ಇಟ್ಕೊಂಡು ನಾನು ವರ್ಲ್ಡ್ ಚಾಂಪಿಯನ್ ಹೆಂಗೆ ಸರ್ ಆಗೋದು, ಎಷ್ಟು ಜನಕ್ಕೆ ಕೈ ಇದೆ ಕಾಲಿದೆ ಚೆನ್ನಾಗಿರೋರ್ಗೆ ಆಗ್ತಾ ಇಲ್ಲ, ನನ್ಗೆ ಒಂದು ಕೈಯೇ ಇಲ್ವಲ್ಲ, ನಾನ್ ಹೆಂಗ್ ಮಾಡ್ಲಿ ಅಂತ. ಪರವಾಗಿಲ್ಲಪ್ಪ, 2 ವಿಷಯ ನೀನು ಮಾಡು.
ಎರಡೇ ವಿಷಯ ಮಾಡು. ಒಂದು, ನಿನ್ ಮೇಲೆ ನೀನ್ ನಂಬಿಕೆ ಇಡು. ಇನ್ನೊಂದು, ನಾನೇನ್ ಮಾತು ಹೇಳ್ತೀನಿ ನಿನ್ ಗುರು ಮೇಲೆ ನಂಬಿಕೆ ಇಡು. ಇದು ಎರಡು ಮಾಡಿದ್ರೆ ನಿನಗೆ ಗೆಲ್ಲಿಸೋದು ನನ್ನ ಜವಾಬ್ದಾರಿ. ನೀನ್ ಬಾ ಡೈಲಿ ರೆಗ್ಯುಲರ್ ಆಗಿ ಕ್ಲಾಸ್ಗೆ ಅಂತ ಹೇಳಿ ಆ ಗುರು ಅವ್ನ್ ಏನ್ ಮಾಡಿದ್ರು, ಅವ್ನ ಕೈ ಹೋಯ್ತಲ್ವಾ, ಆವತ್ತು ದಿವಸದಿಂದ ಆ ಗುರು ಅವನಿಗೆ ಒಂದೇ ಒಂದು ಸ್ಟ್ರೋಕ್ ಮಾತ್ರ ಕರಾಟೆನಲ್ಲಿ ಕಲಿಸಿದ್ರು. ಒಂದು ಸ್ಟ್ರೋಕ್ ಮಾತ್ರ ಕಲಿಸಿದ್ರು. ಇವನಿಗೆ ನಂಬಿಕೆನೇ ಇಲ್ಲ. ಕರಾಟೆನಲ್ಲಿ ಡಿಫ್ರೆಂಟ್ ಸ್ಟ್ರೋಕ್ಸ್ ಇರ್ತದೆ. ಇಲ್ಲಿ ಕರಾಟೆ ಗೊತ್ತಿರೋರು ಇದ್ದೀರಾ? ಡಿಫ್ರೆಂಟ್ ಸ್ಟೈಲ್ಸ್, ಡಿಫ್ರೆಂಟ್ ಸ್ಟ್ರೋಕ್ಸ್, ಒಂದು ಆಪೋನೆಂಟ್ ಹೆಂಗೆ ಮಾಡಿದ್ರೆ ನಾವು ಹಿಂಗೆ ಅಟ್ಯಾಕ್ ಮಾಡಬೇಕು, ಡಿಫೆನ್ಸ್ ಹೆಂಗ್ ಮಾಡಬೇಕು ಅಂತ ಸುಮಾರು ಸ್ಟ್ರೋಕ್ಗಳಿದ್ವು. ಬಟ್ ಆದ್ರೆ ಆ ಟೀಚರ್ ಹೇಳಿದ್ರು, ನೋಡಿ ನೀನ್ ಯಾವ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ, ಇವತ್ತಿನಿಂದ ನಿನಗೆ ಒಂದೇ ಸ್ಟ್ರೋಕ್ ನಾನು ಮಾಡ್ತೀನಿ, ಅದನ್ನು ಚೆನ್ನಾಗಿ ಪಾಠ ಮಾಡಿ ಚೆನ್ನಾಗಿ ಕಲೀರಿ. ಆ ಒಂದೇ ಸ್ಟ್ರೋಕ್ ಅನ್ನು ಅವನಿಗೆ ಪದೇ ಪದೇ ಡೈಲಿ ಅದನ್ನೇ ಹೇಳಿದ್ರು. ಇವನಿಗೆ ಇನಿಷಿಯಲಿ ಒಂದು ಅಪನಂಬಿಕೆ ಇತ್ತು, ಏನಿದು ಆಗುತ್ತೋ ಇಲ್ವೋ, ಇದು ಒಂದನ್ನು ನಾನು ಕಲ್ಸ್ಕೊಂಡು ಎಲ್ಲಿವರೆಗೆ ಹೋಗೋದು ಅಂತ ಅವನಿಗೆ ಒಂದು ನಂಬಿಕೆ ಇಲ್ಲದೆ ಒಂದು ರೀತಿಯಲ್ಲಿ ಇತ್ತು. ಬಟ್ ಆದ್ರೆ ಪದೇ ಪದೇ ಅವ್ರ ಟೀಚರ್ ಹೇಳ್ತಾ ಇದ್ರು, ನೋಡಪ್ಪ ನಿನ್ ಮೇಲೆ ನಂಬಿಕೆ ಇಡು, ನನ್ ಮೇಲೆ ನಂಬಿಕೆ. ಇದು ಎರಡೂ ಕಲ್ಕೊಂಡಿದ್ರೆ ನಿಮ್ಗೆ ಏನ್ ಮಾಡಕ್ ಆಗಲ್ಲ. ಇದು ಎರಡನ್ನು ನೀನ್ ಗಟ್ಟಿ ಮಾಡಿದ್ರೆ ಯಾವ ಉತ್ತುಂಗತೆಯನ್ನು ನೀವು ಏರಬಹುದು. ಇದು ಎರಡು ಮಾತ್ರ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳು ಯಾವಾಗ್ಲೂ ಅಂತ ಹೇಳಿದ್ರು. ಇವನೆಲ್ಲ ಇದನ್ನು ಪ್ರಾಕ್ಟೀಸ್ ಮಾಡ್ದ, ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋದ. ಪ್ರತಿ ಒಂದು ರೌಂಡ್ ಅಲ್ಲಿನೂ ಫಸ್ಟ್ ರೌಂಡ್ಗೆ ಅವ್ನು ಹೋದ, ಆಪೋನೆಂಟ್ ಬಂದ, ಇವನ್ ಗೊತ್ತಿರೋದೇ ಒಂದೇ ಸ್ಟ್ರೋಕ್ ಅಲ್ವಾ, ಅದನ್ನು ಪ್ರಯೋಗ ಮಾಡಿದ್ದ. ಎದುರುಗಡೆ ಇದ್ದವನು ಕೆಳಗಡೆ ಬಿದ್ದ. ಇವನಿಗೆ ಆಶ್ಚರ್ಯ, ಒಂದೇ ರೌಂಡ್ ಅಲ್ಲಿ ಅವ್ನು ಬಿದ್ಬಿಟ್ಟೆ, ಕೆಳಗಡೆ ಬಿದ್ಬಿಟ್ಟ ಆಪೋನೆಂಟ್, ಇವನ್ ಗೆದ್ದ. ಇವನಿಗೆ ಎಷ್ಟು ಆಶ್ಚರ್ಯ ಆಯಿತು. ಮತ್ತೆ ಹೋಗಿ ಗುರು ಹತ್ರ ಕೇಳಿದ, ಹಿಂಗೆ ಗುರು ಇದು ಹೆಂಗ ಆಗೋಕೆ ಸಾಧ್ಯ ಅಂತ. ಡೋಂಟ್ ವರಿ, ಐ ಟೋಲ್ಡ್ ಯು ಟೂ ಥಿಂಗ್ಸ್, ಒನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ಒನ್ ಯು ಬಿಲೀವ್ ಇನ್ ದ ವರ್ಡ್ಸ್ ಆಫ್ ಯುವರ್ ಗುರು, ಗೋ ಅಹೆಡ್ ಅಂತ ಹೇಳು. ಇವ್ ನೆಕ್ಸ್ಟ್ ರೌಂಡ್ಗೆ ಹೋದ, ಆವಾಗ್ಲೂ ಇದೇ ಸ್ಟ್ರೋಕ್ ಅನ್ನು ಉಪಯೋಗ ಮಾಡಿದ್ದ, ಆಪೋನೆಂಟ್ ಬಿದ್ದ. ಎಲ್ಲ ರೌಂಡ್ ಗೆದ್ಕೊಂಡು ಬಂದ, ಕ್ವಾರ್ಟರ್ ಫೈನಲ್ಸ್, ಸೆಮಿ ಫೈನಲ್ಸ್ ಎಲ್ಲ ಮಾಡಿ ಫೈನಲ್ಸ್ಗೆ ಬಂದ್ಬಿಟ್ಟ. ಫೈನಲ್ಸ್ ಅಲ್ಲಿ ಇವನ್ ಆಪೋನೆಂಟ್ ಇದಾನಲ್ವಾ, ಅವನು 4 times ಚಾಂಪಿಯನ್ಶಿಪ್ ತಗೊಂಡವ. ಅವ್ನು ನೋಡಿದ್ರೆ ಜೈಜಾಂಟಿಕ್ ಆಗಿದ್ದ, 7 feet ಹೈಟ್, ವೆಯ್ಟ್ ಎಲ್ಲ. ಇವನ್ ಇಷ್ಟು ಸಣ್ಣ ಇದ್ದ. ಅದನ್ನ ನೋಡಿದ ಮೇಲೆ ಎಲ್ಲಾರು ಏನ್ ಕಮೆಂಟ್ ಮಾಡಕ್ಕಾದ್ರು, ಇವನ್ ಏನಾದ್ರು ಹೋಗಿ ಇವನ್ ಮುಂದೆ ನಿಂತ್ರೆ ಜೀವನೇ ಹೋಗುತ್ತೆ, ಬೆಟರ್ ಹಿ ಕ್ಯಾನ್ ಕ್ವಿಟ್ ದಿಸ್ ಕಾಂಪಿಟೇಷನ್ ಅಂತ ಎಲ್ಲಾರು ಹೇಳಿದ್ರು. ಎಲ್ಲಾರು ಹೇಳಿದ ಮೇಲೆ ಇವನಿಗೊಂದು ಭಯ ಬರುತ್ತಲ್ವಾ, ನ್ಯಾಚುರಲ್ ಅದು, ಮನುಷ್ಯ ತಾನೆ, ಅವನಿಗೊಂದು ಭಯ ಬಂತು. ಇವನ್ ಇಷ್ಟನ ಜಗಜಾಂಟಿಗಾಗಿ ಇದ್ದಾನೆ, ಇವನ್ ಮುಂದೆ ನಾನು ಹೋಗಿ ಏನ್ ಮಾಡೋಣ ಅಂತ, ಈ ಒಂದು ಸ್ಟ್ರೋಕ್ ಅನ್ನು ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ. ಮತ್ತೆ ಅವತ್ತು ರಾತ್ರಿ ನೆಕ್ಸ್ಟ್ ಡೇ ಫೈನಲ್ಸ್ ಇದೆ, ನೈಟ್ ಹೋಗಿ ಗುರು ಹತ್ರ ಕೇಳ್ತಾನೆ, ಗುರು ನೀವೇನೇ ಹೇಳಿದ್ರಿ ಅದೆಲ್ಲ ಮಾಡ್ಕೊಂಡು ಇಷ್ಟ ತನಕ ಬಂದೆ ನಾನು ಸೆಮಿಫೈನಲ್ಸ್ ತನಕ, ಬಟ್ ಫೈನಲ್ ಅಲ್ಲಿ ನನಗೆ ತುಂಬಾ ಸ್ವಲ್ಪ ಭಯ ಆಗ್ತಾ ಇದೆ, ಸ್ವಲ್ಪ ಶಿವರಿಂಗ್ ಇದೆ, ಇದು ಒಂದು ಸ್ಟ್ರೋಕ್ ಅನ್ನು ಇಟ್ಕೊಂಡು ನಾನು ಮಾಡಕ್ ಸಾಧ್ಯನಾ? ಮತ್ತೆ ತಿರ್ಗಾ ಅವರು ಗುರು ಹೇಳಿದ್ರು, ಅದೇ ಎರಡು ಮಾತು ಹೇಳಿದ್ರು, ನಿನ್ ಮೇಲೆ ನಂಬಿಕೆ ಇಡು, ನನ್ ಮೇಲೆ ನಂಬಿಕೆ ಇಡು, ಹೋಗು ನೀನೇ ಗೆಲ್ತಿ ಅಂತ ಹೇಳಿ. ಇವನ್ ಹೋದ. ಎಲ್ಲರೂ ತುಂಬಾ ಆಶ್ಚರ್ಯವಾಗಿ ಅವತ್ತು ಫೈನಲ್ಸ್ ಅಲ್ಲಿ ನೋಡ್ತಾ ಇದ್ದಾರೆ. ಇವನ್ ಅದೇ ಒಂದು ಸ್ಟ್ರೋಕ್ ಅನ್ನು ಪ್ರಯೋಗ ಮಾಡಿದ್ದ. ಎದುರುಗಡೆ ಇದ್ದಾನಲ್ಲ ಅವನು ಜೈಜಾಂಟಿಕ್ ಆಗಿ, ಅವನು ಕೆಳಗಡೆ ಬಿದ್ದ. ಇವನು ಫೈನಲ್ಸ್ಗೆ ಹೋದ. ನಿಮಗೂ ಆಶ್ಚರ್ಯ ಇರ್ಬೋದಲ್ವಾ, ಹೆಂಗ್ ಸಾಧ್ಯ ಆಗಿತ್ತು ಅಂತ. ಅವನಿಗೂ ಡೌಟ್ ಇತ್ತು, ಯಾಕಂದ್ರೆ ಎಷ್ಟೋ ಮಾಡ್ಬಿಟ್ಟಿದೀವಿ, ಹೆಂಗ್ ಮಾಡಿದೀವಿ ಅಂತ ಅವನಿಗೆ ಡೌಟ್ ಇತ್ತು. ಅವತ್ತು ಎಲ್ಲರೂ ಕೂಡ ಅವನನ್ನು ಫೆಲಿಸಿಟೇಟ್ ಮಾಡೋ ಸಂದರ್ಭದಲ್ಲಿ ಗುರು ಹತ್ರ ಹೋಗಿ ಕೇಳಿದ, ಗುರುಗಳೇ ನೀವು ಇದನ್ನ ಹೇಳಿ, ನೀವು ಯಾವಾಗ್ಲೂ ನನ್ನ ಮೇಲೆ ನಂಬಿಕೆ ಇಡು, ನಿಮ್ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ರಿ, ಬಟ್ ಇದು ಹೆಂಗ್ ಸಾಧ್ಯ ಆಗಿತ್ತು, ನೀವು ಹೇಳಲೇಬೇಕು ಅಂದಾಗ ಅವ್ರ ಗುರು ಹೇಳಿದ್ರು, ನೋಡಪ್ಪ ನಿನಗೆ ನಾನು ಕಲಿಸ್ಕೊಟ್ಟಿರುವ ಒಂದು ಸ್ಟ್ರೋಕ್ ಇದೆ ಅಲ್ವಾ, ಅದನ್ನು ಆಪೋನೆಂಟು ನಿಮ್ಮನ್ನ ಡಿಫೆನ್ಸ್ ಮಾಡಬೇಕಾದ್ರೆ ನಿಮ್ಮ ರೈಟ್ ಹ್ಯಾಂಡ್ ಅನ್ನು ಹಿಂದಕ್ಕೆ ತಿರುಗಿದ್ರೆ ಮಾತ್ರ ಅವನು ಡಿಫೆನ್ಸ್ ಮಾಡಕ್ಕೆ ಸಾಧ್ಯ. ನಿನಗೆ ರೈಟ್ ಹ್ಯಾಂಡ್ ಇಲ್ವಲ್ಲ, ಅವನಿಗೆ ಏನ್ ಸಾಧ್ಯತೆ ಇರ್ತದೆ, ಯಾರಿಂದನೂ ಆ ಸ್ಟ್ರೋಕ್ ಅನ್ನು ತಡೆಯಕ್ಕೆ ಸಾಧ್ಯನೇ ಇರುವುದಿಲ್ಲ. ಹಾಗಾಗಿ ಅಷ್ಟು ಕಾನ್ಫಿಡೆಂಟ್ ಆಗಿ ನಾನಿದ್ದೆ, ನೀನು ಯಾರಿಗನ್ನು ಕೂಡ ಗೆಲ್ಲಕ್ಕೆ ಸಾಧ್ಯ ಅಂತ. ಅದಕ್ಕೆ ಆ ಒಂದು ಸ್ಟ್ರೋಕ್ ಅನ್ನು ನಿನ್ಗೆ ಕಲ್ಸ್ಕೊಟ್ಟಿದೆ ಅಂತ ಹೇಳಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆ ಕೆರೋಲಿ ಟ್ಯಾಕಲ್ಸ್ ಇರ್ಬೋದು, ಈ ಹುಡುಗ ಇರ್ಬೋದು, ಎಲ್ಲರೂ ಕೂಡ ನೀವ್ ಅನ್ಕೊಬಹುದು ಏನೋ ಒಂದು ಲಕ್ಕಲ್ಲಿ ಬಂದ್ಬಿಟ್ಟಿದ್ದಾರೆ, ಏನೋ ಅವ್ರು ಒಂದು ಕಡೆ ಹಂಗಾಗಿದೆ, ಎಲ್ಲರಿಗೂ ಹಂಗಾಗಕ್ಕೆ ಸಾಧ್ಯ ಆಗುತ್ತಾ ಅಂತ ನೀವೆಲ್ಲ ಅನ್ಕೊಬಹುದು. ಬಟ್ ನಾನ್ ನಿಮ್ಗೆ ಹೇಳ್ತಾ ಇರೋ ವಿಷಯ, ಎಲ್ಲರಿಗೂ ಕೂಡ ಇದು ಸಾಧ್ಯ ಆಗುತ್ತೆ. ಬಟ್ ನಾವೇನ್ ಮಾಡ್ಬೇಕು, ನಮಗೆ ಯಾವ ಅಡೆತಡೆ ಇದೆಯೋ ಅದನ್ನು ನಾವು ಆಪರ್ಚುನಿಟಿಯಾಗಿ ನಾವು ಚೇಂಜ್ ಮಾಡಿಕೊಳ್ಳಕ್ಕೆ ಯಾರಿಗೆ ಗೊತ್ತಿದೆಯೋ, ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೋ ಅವ್ರಿಗೆ ಗೆಲುವಂಬುದು ಖಂಡಿತಾಗಿ ಸಾಧ್ಯ. ಉದಾಹರಣೆಗೆ ನಿಮ್ಗೆಲ್ಲರೂ ಕೂಡ ಕ್ರಿಕೆಟ್ ಎಲ್ಲ ಆಡ್ತೀರೇನಪ್ಪ, ಎಲ್ಲ ಹುಡುಗರಿದ್ದೀರಿ, ಕ್ರಿಕೆಟ್ ಆಡ್ತೀರಾ? ಆಡ್ತೀರಿ. ಸೊ ಕ್ರಿಕೆಟ್ ಅಲ್ಲಿ
ಯಾಕಂದ್ರೆ ಹುಡುಗರು ಜಾಸ್ತಿ ಇದ್ದಾರೆ, ಅವ್ರಿಗೆಲ್ಲ ಕ್ರಿಕೆಟ್ ಆಡೋದು ಇಷ್ಟ ಇರ್ಬೋದು. ಸೊ ಕ್ರಿಕೆಟ್ ಅಲ್ಲಿ ಇತ್ತೀಚೆಗೆ ಯಾರಿದ್ದಾರೆ, ನಾನು ಅಷ್ಟು ನೋಡೋದಿಲ್ಲ ಕ್ರಿಕೆಟ್, ಬಟ್ ಆದ್ರೆ ಬಟ್ ನಾವೆಲ್ಲ ಚಿಕ್ಕವರಾಗಿದ್ದಾಗ ರಿಕಿ ಪಾಂಟಿಂಗ್ ಅಂತ ಒಬ್ರು ಇದ್ರು, ಗೊತ್ತಿದ್ಯಾ? ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಆಗಿದ್ರು, ಈಗಲೂ ಆಸ್ಟ್ರೇಲಿಯನ್ ಕ್ರಿಕೆಟ್ ಕೋಚ್ ಆಗಿದ್ದಾರೆ. ಅವರು ಒಂದು ಮಾಧ್ಯಮದವರಿಗೆ ಒಂದು ಭೇಟಿ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಅವ್ರು ಹೇಳಿದ್ರು, ನಾನು ಒಂದ್ ಕಡೆ ಓದಿದ್ದೆ, ದಯಮಾಡಿ ಅದನ್ನು ಯೋಚನೆ ಮಾಡಿ. ಅವ್ರಿಗೆ ಕೇಳಿದ್ರು, ಯು ನೋ ದಟ್ ಹಿ ಇಸ್ ಅ ವೆರಿ ರಿನೌಂಡ್ ಬ್ಯಾಟ್ಸ್ಮನ್, ಆಲ್ ಟೈಮ್ ಫೇವರೇಟ್ ಬ್ಯಾಟ್ಸ್ಮನ್ ಆ ಟೈಮಲ್ಲಿ ಇದ್ರು. ಆವಾಗ ರಿಕಿ ಪಾಂಟಿಂಗ್ ಅವ್ರ ಹತ್ರ ಮಾಧ್ಯಮದವರು ಕೇಳ್ತಾರೆ, ಸಿ ದೇರ್ ಆರ್ ಮೆನಿ ಬ್ಯಾಟ್ಸ್ಮನ್, ಬಟ್ ಹೌ ಕ್ಯಾನ್ ಯು ರಿಟೈನ್ ದಟ್ ನೇಮ್ ಆಫ್ ಆಲ್ ಟೈಮ್ ಫೇವರೇಟ್ ಬ್ಯಾಟ್ಸ್ಮನ್, ಹೌ ಇಸ್ ಇಟ್ ಪಾಸಿಬಲ್ ಫ್ರಮ್ ಯು ಅಂತ ಕೇಳಿದಾಗ ಅವ್ರ ಅಪ್ರೋಚ್ ಬಗ್ಗೆ ಅವ್ರು ಹೇಳ್ತಾ ಇರೋದನ್ನ ನಾವು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ಬೇಕು. ಸಾಮಾನ್ಯವಾಗಿ ನಾವು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಾವು ನಿಂತಿರುವ ಸಂದರ್ಭದಲ್ಲಿ, ಪಿಚ್ ಅಲ್ಲಿ ನಾನು ಬ್ಯಾಟ್ ಇಟ್ಕೊಂಡು ನಿಂತಿರ್ತೀನಿ, ಯಾವುದೇ ಒಂದು ಬ್ಯಾಟ್ಸ್ಮನ್ ಆಗ್ಲಿ, ಎಂಟೈರ್ ಕ್ರಿಕೆಟ್ ಗ್ರೌಂಡ್ ಒಂದು ಮ್ಯಾಪ್ ಅವ್ರ ಮನಸ್ಸಿನಲ್ಲಿ ಇರ್ತದೆ, ಹೌದಾ? ಎಲ್ಲಿ ಎಲ್ಲಿ ಯಾರು ಫೀಲ್ಡಿಂಗ್ ನಿಂತಿದ್ದಾರೆ ಅಂತ ಒಂದು ಮ್ಯಾಪ್ ಇರ್ತದೆ. ಆ ಮ್ಯಾಪ್ ಅಲ್ಲಿ ಸುಮಾರಷ್ಟು ಕ್ರಿಕೆಟರ್ಸ್, ಬ್ಯಾಟ್ಸ್ಮನ್ ಯಾವುದನ್ನು ಫೋಕಸ್ ಮಾಡ್ತಾರೆ ಗೊತ್ತಾ? ಯಾರು ಎಲ್ಲಿ ಎಲ್ಲಿ ನಿಂತು ನಮ್ಮ ಬಾಲ್ ಅನ್ನು ಅಡತಡ ಮಾಡ್ತಾರೆ, ಬೌಂಡ್ರಿಗೆ ಹೋಗದೆ, ಸಿಕ್ಸ್ಗೆ ಹೋಗದೆ, ಕ್ಯಾಚ್ ಮಾಡೋದಕ್ಕೆ ಎಲ್ಲಿ ಎಲ್ಲಿ ಜನ ನಿಂತಿದ್ದಾರೆ ಎಂಬುದು ಮಾತ್ರ ಸುಮಾರಷ್ಟು ಬ್ಯಾಟ್ಸ್ಮನ್ಗಳು ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ರೆ ನಾನು ಎಲ್ಲಿ ಎಲ್ಲಿ ನಮ್ಮ ಫೀಲ್ಡರ್ಸ್ ನಿಂತಿದ್ದಾರೆ ಅಂತ ನಾನು ಯಾವಾಗ್ಲೂ ನೋಡಿಲ್ಲ. ಎರಡು ಫೀಲ್ಡರ್ ಮಧ್ಯದಲ್ಲಿ ಎಲ್ಲಿ ನನ್ನ ಬಾಲ್ ಅನ್ನು ಕಳಿಸೋದಕ್ಕೆ ಗ್ಯಾಪ್ ಇದೆಯಲ್ವಾ, ಆ ಆಪರ್ಚುನಿಟಿಯನ್ನು ಮಾತ್ರ ನಾನು ಯಾವಾಗ್ಲೂ ನೋಡಿದೆ. ಯಾರು ಎಲ್ಲಿ ನಿಂತಿದ್ದಾರೆ ಎಂಬುದನ್ನು ಯಾವಾಗ್ಲೂ ನಾನು ನೋಡಿರಲಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಕೂಡ ನನ್ನ ಬಾಲ್ 6ಗೆ 4ಗೆ ಹೋಗ್ತಾ ಇತ್ತು. ಇದರಿಂದ ನಾವು ತಿಳ್ಕೊಬೇಕಾದ ವಿಷಯ ಏನು? ಯಾವ ವಿಷಯ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಅದೇ ವಿಷಯ ಜಾಸ್ತಿ ಆಗ್ತಾ ಇರ್ತದೆ. ನಾವು ನಮ್ಗೆ ಸಮಸ್ಯೆ ಇದೆ, ನನಗೆ ಆ ಪ್ರಾಬ್ಲಮು, ಈ ಪ್ರಾಬ್ಲಮು, ನನಗೆ ಈ ಸಮಸ್ಯೆ, ಆ ಸಮಸ್ಯೆ ಅಂತ ಸಮಸ್ಯೆಗಳನ್ನೇ ನಾವು ಗೂಡಾಕೊಂಡು ಕೂತಿದ್ರೆ ಸಮಸ್ಯೆನೇ ದೊಡ್ಡದಾಗಿ ಕಾಣ್ತದೆ. ಆದ್ರೆ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿರ್ತಾನೆ. ಅದನ್ನು ಯಾರು ಹುಡುಕಿ ನೋಡ್ತಾರೋ ಅವ್ರಿಗೆ ಸಾಧಕರು ಅಂತ ನಾವು ಕರಿತೀವಿ, ಅವರೇ ಅಚೀವರ್ಸ್ ಅಂತ ನಾವು ಕರಿತೀವಿ. ಸೊ ಆ ಅಚೀವ್ಮೆಂಟ್ ಅನ್ನು ನೀವು ಪ್ರತಿಯೊಬ್ಬರು ಕೂಡ ಮಾಡಕ್ಕೆ ಸಾಧ್ಯ ಇದೆ. ಆದ್ರೆ ಒಂದು ಇನೋವೇಟಿವ್ ಆಗಿ ನಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನು ಹುಡುಕ್ಬೇಕು. ನಮ್ಮ ಲೇಖಕರು ಕೂಡ ತುಂಬಾ ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ. ಒಂದು ಬಡ ಕುಟುಂಬದಿಂದ ಬಂದು ಒಂದು ಯಾವುದೇ ಒಂದು ಸಣ್ಣ ಒಂದು ಗ್ರಾಮದಿಂದ ಹುಟ್ಟಿ ಬೆಳೆದು ಬಂದವರು IAS ಆಗ್ಬೇಕಾದ್ರೆ ಆ ಗ್ರಾಮದಲ್ಲಿ ಆ ಬಗೆನ ಒಂದು ಚಿಂತನೆ ಆಗ್ಲಿ, ಆ ಬಗೆನ ಗೈಡೆನ್ಸ್ ಆಗ್ಲಿ ಅವ್ರಿಗೆ ಏನು ಸಿಕ್ಕಿಲ್ಲ. ಆದ್ರೆ ಆ ಒಂದು ಎಲ್ಲ ಸಮಸ್ಯೆಗಳನ್ನು, ಸಾಮಾಜಿಕ, ಆರ್ಥಿಕ ಎಲ್ಲ ಸಮಸ್ಯೆಗಳನ್ನು ದಾಟಿ ಅವರ ಕನಸನ್ನು ಹೆಂಗೆ ನೆನಸು ಮಾಡಿದ್ದಾರೆ ಎಂಬುದನ್ನು ಪ್ರತಿ ಒಂದು ಕ್ಷಣದಲ್ಲೂ ಚಿಕ್ಕ ವಯಸ್ಸಿನಿಂದ ಅವರು ಏನು ಕಲೆಕ್ಟರ್ ಆಗಿ ಬರುವವರೆಗೆ ಅವರು ಎಷ್ಟು ಅಡೆತಡೆಗಳನ್ನು ಯಾವ ರೀತಿಯಲ್ಲಿ ಅದನ್ನು ದಾಟಿದ್ದಾರೆ ಎಂಬುದು ಕಾಲ್ಪನಿಕವಾಗಿ ಹೇಳಿಲ್ಲ, ಅವರು ಮನ ಮುಟ್ಟುವಂತ ರೀತಿಯಲ್ಲಿ ಹೇಳಿದ್ದಾರೆ. ಎಷ್ಟೋ ಪುಸ್ತಕಗಳಿದಾವೆ, ಅದು ನಮ್ಗೆ ಅರಿವು ಮೂಡಿಸ್ತವೆ, ನಮ್ಮ ಅರಿವು ಜೊತೆಗೆ ನಮ್ಮ ಮೆದುಳು ಜೊತೆಗೆ ಇಟ್ ಟಾಕ್ಸ್ ಟು ಅವರ್ ಬ್ರೈನ್. ಆದ್ರೆ ಕೆಲವೊಂದು ಪುಸ್ತಕ ಮಾತ್ರ ನಮ್ಮ ಮನಸ್ಸನ್ನು ಟಚ್ ಮಾಡುವಂತ ಪುಸ್ತಕಗಳು ಇರ್ತದೆ. ಅದರಲ್ಲಿ ನಮ್ಮ ಮನಸ್ಸು ಜೊತೆಗೆ ಮಾತಾಡ್ತೀವಿ ಅಂತ ಒಂದು ಪುಸ್ತಕದಲ್ಲಿ ಲೇಖಕರು ಫಸ್ಟ್ ಹೇಳಿರ್ತಾರೆ. ಆ ಮನ ಮುಟ್ಟುವಂತ ವಿಷಯಗಳನ್ನು ಅವರ ಜೀವನದಲ್ಲಿ ಹೆಂಗಾಯ್ತು, ಹೆಂಗೆ ನೀವು ಮಾಡ್ಬೇಕು, ನಿಮ್ಗೆ ಹೇಗೆ ಆಗಬಹುದು, ನೀವ್ ಹೆಂಗೆ ಅದನ್ನು ಓವರ್ಕಮ್ ಮಾಡಬಹುದು ಅಂತ ಒಂದು ಪ್ರತಿ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ತುಂಬಾ ಅದ್ಭುತವಾಗಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆ ಒಂದು ಲೇಖಕರು ಹೇಳಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಾವು ಎಲ್ಲರೂ ಕೂಡ ಟೈಮ್ ಸಿಕ್ಕಿದಾಗ ಆ ಬುಕ್ ಅನ್ನು ಕೂಡ ನೀವು ಓದಬೇಕು. ಅದಲ್ಲದೆ ನಮ್ಮ ಲೇಖಕರು ಈಗ ಅಸ್ಪೈರ್ ರಾಮ್ IAS ಅಂತ ಒಂದು ವೆಬ್ಸೈಟ್ ಮುಖಾಂತರ ಅವರು ಪ್ರತಿಯೊಂದು ಮಕ್ಕಳಿಗೂ ಈಗ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಅವ್ರಿಗೆ ಗೈಡೆನ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಫ್ರೀ ಆಗಿ ಕೂಡ ನಾವು ಮಾಡ್ತಾ ಇದ್ದಾರೆ. ಹಾಗೂ ಈ ಪುಸ್ತಕದ ಮುಖಾಂತರ ಬರುವಂತ ಎಲ್ಲ ಆದಾಯಗಳನ್ನು ಕೂಡ ಮತ್ತೆ ಬಡ ಮಕ್ಕಳಿಗೆ ಓದುವಿಕೆಗಾಗಿ ಅದನ್ನು ಖರ್ಚು ಮಾಡ್ತೀವಿ ಎಂಬುದು ಕೂಡ ಇವರು ಹೇಳಿರೋದು ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸುವಂತದ ಒಂದು ವಿಷಯ ಆಗಿದೆ. ಹಾಗಾಗಿ ಪ್ರತಿಯೊಂದು ಮಗುನು ಸಹ ದಯಮಾಡಿ ನೀವು ಇವತ್ತು ಗೈಡೆನ್ಸ್ ಮಾಡಕ್ಕೆ ಸುಮಾರಷ್ಟು ಜನ ಇದ್ದಾರೆ. ಈ ತರ ಒಂದು ಪುಸ್ತಕಗಳ ಒಂದು ಹಬ್ಬವನ್ನು ಕೂಡ ಪ್ರತಿಯೊಂದು ಕಾಲದಲ್ಲಿ ನಡೀತಾ ಇದೆ. ದಯಮಾಡಿ ಪುಸ್ತಕಗಳನ್ನು ಓದಿ, ಒಳ್ಳೆಯ ಪುಸ್ತಕಗಳನ್ನು ನೋಡಿ ಓದುವ ಒಂದು ಅಭ್ಯಾಸವನ್ನು ಇವತ್ತು ನೀವು ಕಲಿಬೇಕು. ಕಲಿತಾಗ ಮಾತ್ರ ಏನಾಗ್ತದೆ ಅಂದ್ರೆ ನಿಮ್ಗೆ ಹೊಸ ಹೊಸ ಐಡಿಯಾಗಳು ನಿಮ್ಗೆ ಬರ್ತದೆ. ನಮ್ಮ ಸಮಸ್ಯೆಗಳನ್ನು, ಅಡ್ವರ್ಸಿಟಿಯನ್ನು ಆಪರ್ಚುನಿಟಿಯಾಗಿ ಬದಲಾವಣೆ ಮಾಡೋದಕ್ಕೆ ಹೇಗೆ ಎಂಬುದು ನಿಮ್ಗೆ ಆಗ್ತದೆ.
ಕೊನೆಯದಾಗಿ ಒಂದೇ ಒಂದು ವಿಷಯವನ್ನು ಮಾತ್ರ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕಂದ್ರೆ ನನ್ನ ಬಗ್ಗೆನೂ ಹೇಳ್ತಾ ಇದ್ರು. ನನ್ನ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಲೇಖಕರು ಇವತ್ತು ನಿಮ್ಗೆ ಏನ್ ಪುಸ್ತಕದ ಮುಖಾಂತರ ಕೊಟ್ಟಿದ್ದಾರೆ, ಇದೆಲ್ಲನೂ ಕೂಡ ಪುಸ್ತಕ ಬರೋದಕ್ಕೆ ಹಿಂದೆನೆ ನನ್ನ ಜೊತೆಗೆ ಶೇರ್ ಮಾಡಿದ್ದಾರೆ. ಯಾಕಂದ್ರೆ ನನ್ನ ಬೆಟರ್ ಹಾಫ್ ಇರುವುದರಿಂದ ನಾನು IAS ಬಂದಾಗ ಅವರ ಸಮಸ್ಯೆಗಳನ್ನು ನೋಡಿ ನನಗೆ ಕೂಡ ಧೈರ್ಯ ತುಂಬಿ. ಎಲ್ಲಾರು ಹೇಳಿದ್ರು 9 months ಗರ್ಭಿಣಿಯಾಗಿ ಇದ್ದಾಗೆ IAS ಎಕ್ಸಾಮ್ ಬರೆಯೋದೆಲ್ಲ ಅಸಾಧ್ಯ ಅಂತ ಹೇಳಿದ್ರು. ಎಲ್ಲ ಡೆಲ್ಲಿಗೆ ಹೋಗಿ ಓದಬೇಕು, ಬೆಂಗಳೂರು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂತ. ನಾವು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಲಲ್ಲಿ ನಾನು ಆಲ್ರೆಡಿ ಒಂದು ಕೆಲಸದಲ್ಲಿ ಇದ್ದೆ, ಫಾರೆಸ್ಟ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಕನಸನ್ನು ನನಸು ಮಾಡಬೇಕು, ನಾನು IAS ಮಾಡಬೇಕಾದ್ರೆ ಯಾರು ನನಗೆ ಹೇಳಿಲ್ಲ ನೀನು ಆಗ್ಲೇಬೇಕು ಅಂತ. ಆಗಾಗ್ಲೇ ನಾನು IAS ಅನ್ನು ಮದುವೆನೂ ಮಾಡಿಬಿಟ್ಟೆ. ಈಗ ಯಾಕೆ ಮಾಡ್ಬೇಕು, ಏನ್ ಮೋಟಿವೇಶನ್ ಇದೆ ನಮಗೆ? ಯಾರು ಏನು ಹೇಳಿಲ್ಲ ನೀನೇನು IAS ಆಗ್ಬೇಕು ಅಂತ. ನನ್ಗೇನಿಲ್ಲ, ಊಟಕ್ಕೆ ಏನು ಸಮಸ್ಯೆ ಇಲ್ಲ, ನಮ್ಮ ಮನೆಯಲ್ಲಿ ಯಾರು ಹೇಳಿಲ್ಲ, ಮದುವೆ ಮಾಡಿಕೊಟ್ರು, ನನಗೆ ಮಗುನು ಹುಟ್ಟುವ ಒಂದು ಸಂದರ್ಭ ಇತ್ತು. ಈ ಸಂದರ್ಭದಲ್ಲಿ ನಾನು ಜಾಲಿಯಾಗಿ ಇದಿರ್ಬೋದು ಅಲ್ವಾ? ಎಲ್ಲಾರು ಹಂಗೆ ಹೇಳಿದ್ರು, ಇಷ್ಟೆಲ್ಲ ಕಷ್ಟಪಟ್ಟು ಆಲ್ರೆಡಿ ಎಕ್ಸಾಮ್ ಬರೆದು ಬಂದ್ರಿ, ಮತ್ತೆ ಯಾಕೆ ಕುತ್ಕೊಂಡು ಓದ್ತೀರಿ? ಯಾಕೆ ನಿಮ್ಗೆ ಏನಕ್ಕೆ ಬೇಕಾಯ್ತದು? ನಿಮ್ ಮನೆಯವರು ಇದ್ದಾರೆ, ಅವ್ರ IAS ಆಫೀಸರ್ ಇದ್ದಾರೆ, ಒಳ್ಳೆ ಜಾಬ್ ನಲ್ಲಿ ಇದ್ದೀರಿ, ಮಗು ಹುಡ್ತಾ ಇದೆ, ಸಂತೋಷವಾಗಿ ಇರಿಯಲ್ಲ, ಲೈಫ್ ಅನ್ನು ಎಂಜಾಯ್ ಮಾಡಿಯಲ್ಲ ಅಂತ ಹೇಳಿದ್ರು. ಲೈಫ್ ಅನ್ನು ಎಂಜಾಯ್ ಮಾಡೋದು ಬರೀ ನಮ್ಗೆ ಓಡಾಡೋದು, ನಮ್ಗೆ ಇಷ್ಟವಾದಂತ ವಿಷಯಗಳನ್ನು ನಾವು ಮಾಡೋದು, ಫ್ರೆಂಡ್ಸ್ ಜೊತೆಗೆ ಹೋಗೋದು, ಪ್ರವಾಸ ಹೋಗೋದು, ಸಿನಿಮಾಗೆ ಹೋಗೋದು, ಇದು ಲೈಫ್ ಅಲ್ಲಿ ನಮ್ಗೆ ಖುಷಿ ಆಗುವಂತ ವಿಷಯ ಅಂತ ಅನ್ಸ್ಬೋದು. ಬಟ್ ಅದು ಅಲ್ಲ ನಮ್ಗೆ ಖುಷಿ ತರುವ ವಿಷಯ. ನಿಜವಾಗಿ ಖುಷಿ ತರುವ ವಿಷಯ ಯಾವುದು ಗೊತ್ತಾ? ನಮ್ಮ ಕನಸನ್ನು ನಾವೇ ನನಸು ಮಾಡಿದಾಗ ಮಾತ್ರ ನಮ್ಗೆ ನಿಜವಾದ ಖುಷಿ. ಹಾಗಾಗಿ ನಾನೇನ್ ಅನ್ಕೊಂಡೆ, ಸರಿ ಈ ವಿಷಯವನ್ನು ನಾವು ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಯಾರು ಮಾಡೋದು? ಬಟ್ ಎಲ್ಲರೂ ಹೇಳಿದ್ರು, ನನ್ನ ಸುತ್ತಮುತ್ತಲಿರುವ 99.9% ಜನ ಹೇಳಿದ್ರೆ ಇದು ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯವರು ಮಾತ್ರ ಹಂಗೆ ಹೇಳಿಲ್ಲ. ನನಗೆ ನಾನು ಎಷ್ಟೋ ಕಷ್ಟದಿಂದ ನಾನು ಬಂದಿದ್ದೀನಿ, ಇದೆಲ್ಲ ಒಂದು ದೊಡ್ಡ ವಿಷಯನೇ ಇಲ್ಲ. ಹೆಣ್ಮಕ್ಳಿಗೆ ದೇವರು ಎಲ್ಲಾ ಶಕ್ತಿಯನ್ನು ಕೊಟ್ಟಿದ್ದಾರೆ, ಯಾವ್ದು ಬೇಕಾದ್ರೂ ಮಾಡುವ ಶಕ್ತಿ ಹೆಣ್ಮಕ್ಳಿಗೆ ಇದೆ. ನೀನ್ ಶಕ್ತಿಯ ಸ್ವರೂಪ ಇದೆಯಾ, ಹಾಗಾಗಿ ನೀನ್ ಮನಸ್ಸು ಮಾಡಿದ್ರೆ ಮಾಡಕ್ಕೆ ಸಾಧ್ಯ ಇಲ್ಲದ ವಿಷಯ ಯಾವುದು ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಆವತ್ತು ನಾನು ತೀರ್ಮಾನ ಮಾಡಿದೆ. ನಾನು ಹೋಗಿ ಎಕ್ಸಾಮ್ ಬರೆದು ಬಂದಾಗ ನಮ್ಮ ಡಾಕ್ಟರ್ಸ್ ಹೇಳಿದ್ರು, ನೀವು ಟ್ರಾವೆಲ್ ಎಲ್ಲ ಮಾಡಬಾರ್ದು, ಎನಿ ಟೈಮ್ ನಿಮ್ಗೆ ಡೆಲಿವರಿ ಆಗ್ಬೋದು. ಬಟ್ ಆ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ದಾಟಿ ನಾನು ನನ್ನ ಕನಸನ್ನು ನನಸು ಮಾಡ್ಬೇಕಂತ ಒಂದೇ ಉದ್ದೇಶದಿಂದ ಹೋಗಿ ಬರೆದು ಬಂದೆ. 1 ವಾರದಲ್ಲಿ ಮಗು ಹುಟ್ಟಿತ್ತು ನನಗೆ. 4 ತಿಂಗಳಿದ್ದಾಗ ನಾನು ಮೇನ್ಸ್ ಎಕ್ಸಾಮ್ ಬರ್ದೆ. ಮಗು 7 ತಿಂಗಳಿದ್ದಾಗ ಇಂಟರ್ವ್ಯೂಗೆ ಕೊಟ್ಟೆ. 9 ತಿಂಗಳಿದ್ದಾಗ ಮಗುವನ್ನು ಇಲ್ಲಿ ಬಿಟ್ಟು ನಾನು IAS ಅಕಾಡೆಮಿಗೆ ಟ್ರೈನಿಂಗ್ಗೆ ಹೋದೆ. IAS ಅಧಿಕಾರಿಯಾಗಿ ಈಗ ನಿಮ್ಮ ಮುಂದೆ ನಿಂತಿದ್ದೆ. ಹಾಗಾಗಿ ದಯಮಾಡಿ ಇಲ್ಲೆಲ್ಲ ಹುಡುಗರಿದ್ದೀರಿ, ಇಬ್ರು ಹೇಳೋದನ್ನ ದಯಮಾಡಿ ಕೇಳಬೇಡಿ. ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕಾಗಲ್ಲ. ಯಾರು ಹೇಳಿ? ಇಬ್ರು ಯಾರು? ನಿಮ್ಮ ಅಕ್ಕಪಕ್ಕ ತಿರುಗಿ ನೋಡಿ, ಲೆಫ್ಟ್ ರೈಟ್ ಅಲ್ಲಿ ಕೂತಿದ್ದಾರೆ ನೋಡಿ ಅಲ್ವಾ? ಅವ್ರ ಮಾತುಗಳನ್ನ ದಯಮಾಡಿ ಕೇಳಬೇಡಿ, ಆಯ್ತಾ? ಅವರೆಲ್ಲ ಏನ್ ಮಾಡ್ತಾರೆ, ನಿಮ್ಗೆ ದಿನನಿತ್ಯ ಮೇಡಮ್ ಏನೋ ಹೇಳ್ತಾರೆ, ಇದೆಲ್ಲ ನಮ್ಗೆ ಸಾಧ್ಯನಾ, ಸುಮ್ನೆ ಕೇಳ್ಕೊಂಡ್ ಪಾಪ ನೀನ, ಇದೆಲ್ಲ ನಿಮ್ಗೆ ನಡೆಯಲ್ಲ ಅಂತ ಹೇಳ್ತಾರೆ. ನೀವು ಏನಾದ್ರು ಒಂದು ಪ್ರಯತ್ನ ಮಾಡೋಣ ಅಂತ ಹೋದ್ರೆ ನಿಮ್ಗೆ ಹೇಳ್ತಾರೆ, ಸುಮ್ಮನೆ ಹೋಗ, ನಿಮ್ಗೆಲ್ಲ ಇದೆಲ್ಲ ಬರಲ್ಲ, ನಿಮ್ಗೆ ಮ್ಯಾಥ್ಸೇ ಬರಲ್ಲ, ಇದು ಹೆಂಗ್ ಬರ್ತದೆ ಅಂತ ನಿಮ್ಗೆ ಡಿಮೋಟಿವೇಟ್ ಮಾಡೋರು ಸುಮಾರು ಜನ ಇರ್ತಾರೆ. ಆದ್ರೆ ಆ 2 ಜನಕ್ಕೆ ಬಿಟ್ಟು ನೀವ್ ಯಾರ ಮಾತನ್ನು ಕೇಳ್ಬೇಕು? ಒಬ್ರು ಮಾತನ್ನು ನೀವು ಕೇಳಬೇಕು. ಯಾರ ಮಾತದು? ನಿಮ್ಮ ಮಾತನ್ನು ಮಾತ್ರ ನೀವು ಕೇಳಬೇಕು. ನಿಮ್ ಮನಸ್ಸಿನಲ್ಲಿ ಬರುವಂತ ಮಾತನ್ನು ಮಾತ್ರ ಕೇಳಬೇಕು. ಸೊ ಆತರ ನೀವು ಕೇಳಿದ್ರೆ ಖಂಡಿತಾಗಿ ನಿಮ್ಮ ಜೀವನದಲ್ಲಿ ಗೆಲುವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಒಂದೇ ವಿಷಯ, ನಿಮ್ಮ ಕನಸನ್ನು ಇವತ್ತು ಇಷ್ಟುವರೆಗೆ ಇಲ್ಲಾದ್ರೂ ಪರವಾಗಿಲ್ಲ, ಜೀವನದಲ್ಲಿ ಒಂದು ಕನಸನ್ನು ನೀಡಿ. ನೀವೆಲ್ಲರೂ ಕೂಡ ಒಂದು 20-21 ಈ ವಯಸ್ಸಿನಲ್ಲಿ ಬಿಲೋ 20 ಇದ್ದೀರಿ. ಇನ್ನು ನಿಮಗೆ ಒಂದು 3-4 ವರ್ಷದಲ್ಲಿ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ. 21 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆದ್ರೆ 22 ಇಯರ್ಸ್ ಅಲ್ಲಿ ನೀವು ಕೂಡ ವೇದಿಕೆ ಈ ಭಾಗದಲ್ಲಿ ಬಂದು ಕುತ್ಕೊಳ್ಳಕ್ಕೆ ನೀವು ಹೊರಗರಿರ್ತೀರಾ. ಪ್ರೊವೈಡೆಡ್ ನಿಮ್ಮ ಕನಸು ಯಾವುದು ಎಂಬುದು ನೀವು ಕ್ಲಿಯರ್ ಆಗಿ ನಿಮ್ಮ ಟಾರ್ಗೆಟ್ ಅನ್ನು ಇಟ್ಕೊಳ್ಬೇಕು. ಅದಕ್ಕೆ ಈ ತರ ನಿಮಗೆ ಇನ್ಸ್ಪಿರೇಷನ್ ಕೊಡುವಂತಹ ಪುಸ್ತಕಗಳನ್ನು ತಾವು ಪ್ರತಿನಿತ್ಯ ಓದಿ. ಈ ಒಂದು ಪುಸ್ತಕ ಈಗ ಬೇಗನೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಬರ್ತದೆ. ಅದನ್ನು ಓದಿ ಅವರು ಯಾವ ರೀತಿ ಬೇರೆಯವರು ಮಾಡಿದರೆ ಅದರಿಂದ ನಾವು ಕಲಿಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ನಮ್ಗೆ ಲೈಫ್ ಟೈಮೇ 60-70 ಇಯರ್ಸ್ ನಾವು ಜೀವನದಲ್ಲಿ ಆವರೇಜ್ ಇರ್ತೀವಿ ಅಂದ್ರೆ
ಎಲ್ಲಾ ವಿಷಯಗಳನ್ನು ನಾವೇ ಅನುಭವಿಸಿ ಕಲ್ತ್ಕೋಬೇಕಾದ್ರೆ ಇನ್ನು ನಮ್ಗೆ ಎಷ್ಟೋ ವರ್ಷಗಳು ಬೇಕು ಬದುಕೋದಕ್ಕೆ. ಆದ್ರೆ ಇರುವ ವರ್ಷದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಬದುಕಬೇಕಾದ್ರೆ ಬೇರೆಯವರ ಒಂದು ಅನುಭವಗಳ ಮುಖಾಂತರ, ಅವರು ಮಾಡಿದರ ತಪ್ಪನ್ನು ನಾವು ಸರಿಪಡಿಸುವ ಮುಖಾಂತರ, ಅವರು ಮಾಡಿರುವ ದಾರಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಮುಖಾಂತರ ನಾವು ಎಷ್ಟೋ ಸಾಧನೆಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ಒಂದು ಗುರಿಯನ್ನು ಫಿಕ್ಸ್ ಮಾಡಿ ಆ ಗುರಿಯನ್ನು ಮುಟ್ಟೋದಕ್ಕೆ, ನಿಮ್ಮ ಕನಸನ್ನು ನನಸು ಮಾಡೋದಕ್ಕೆ ಪ್ರತಿ ಕ್ಷಣವನ್ನು ಶ್ರಮಿಸಿ. ಆಮೇಲೆ ಇದನ್ನು ನೀವು ಏನಾದ್ರು ಅಡೆತಡೆಗಳು ಬಂದ್ರೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಗೆ ಇರ್ಲಿ. ಅದು ಇದ್ರೆ ಖಂಡಿತವಾಗಿ ನಾವು ಜೀವನದಲ್ಲಿ ಮುಂದಕ್ಕೆ ಬರಬಹುದು. ಅದನ್ನೇ ತಿರುವಳ್ಳುವರು ಕೂಡ ಹೇಳ್ತಾರೆ, ದೈವತ್ತಾಲ್ ಆಗಾದೇನು ಮುಯರ್ಚಿತನ್ ನೀವಂತ ಕೂರಿತರು. ನಮಗೆ ದೇವರೇ ಬಂದು ನಿಮಗೆ ಆಗಲ್ಲ ಅಂತ ಹೇಳಿದ್ರು ಅದನ್ನ ನಂಬಬೇಡಿ. ನೀವು ಶ್ರಮ ಮಾಡೋದಕ್ಕೆ, ನೀವು ಮನಸ್ಸು ಮಾಡಕ್ಕೆ ರೆಡಿ ಇದ್ರೆ ದೇವರೇ ನಿಮ್ಗೆ ದಾರಿ ಕೊಟ್ಟಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಆಗುತ್ತೆ ಅಂತ ತಿರುವಳ್ಳುವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಛಲವನ್ನು ಇವತ್ತು ನೀವು ಮೂಡಿಸ್ಕೊಳ್ಳಿ, ನಿಮ್ಮೊಂದಿಗೆ ಇಟ್ಕೊಳ್ಳಿ. ಅದರಿಂದ ನೀವು ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ದಿವಸಗಳಲ್ಲಿ ನಿಮ್ಮ ಕನಸನ್ನು ನನಸು ಮಾಡಿ ನಮ್ಮ ಮುಂದೆ ತಾವೆಲ್ಲರೂ ಬರ್ತೀರಾ ಅಂತ ಒಂದು ನಿರೀಕ್ಷೆ ನನಗಿದೆ. ಅದನ್ನು ಮಾಡಿ ಆ ಒಂದು ಬೀಜವನ್ನು ನಮ್ಗೆ ಎಲ್ಲರಿಗೂ ಕೂಡ ಇವತ್ತು ಬಿತ್ತನೆ ಮಾಡಿದ್ದಾರೆ ನಮ್ಮ ಲೇಖಕರು. ನಿಮ್ಮ ಕನಸನ್ನು ಹೇಗೆ ನನಸು ಮಾಡಬೇಕು ಅಂತ ಬೀಜವನ್ನು ನಮ್ಮಲ್ಲಿ ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿದ ಲೇಖಕರು ಮಲಗಬಹುದು, ಆದ್ರೆ ಬಿತ್ತನೆ ಮಾಡಿದ ಬೀಜ ಯಾವಾಗಲೂ ಮಲಗುವುದಿಲ್ಲ. ಆ ಒಂದು ಬೀಜ ವೃಕ್ಷವಾಗಿ ದೊಡ್ಡದಾಗಿ ಬೆಳೆಯಲಿ ಅಂತ ನಾನು ನಿಮ್ಗೆಲ್ಲರಿಗೂ ಕೂಡ ಆರಿಸ್ತಾ, ಲೇಖಕರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.